ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಇವತ್ತು ನಾವು ಮಾದವರ ಹತ್ರ ಇರುವಂತಹ BIEC ಅಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಲ್ಲಿ ಇದ್ದೀವಿ. ಇಲ್ಲಿ ನೀವು ಎಷ್ಟೇ ಜನ ಬಂದರೂ ಪಾರ್ಕಿಂಗ್ಗೆ ಮಾತ್ರ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಪಾರ್ಕಿಂಗ್ ಜಾಗ ತುಂಬಾ ದೊಡ್ಡದಾಗಿದೆ. ನೀವು ಗಾಡಿ ಪಾರ್ಕ್ ಮಾಡಿದ ಕೂಡಲೇ ಪಕ್ಕದಲ್ಲೇ ನಿಮಗೆ ರಿಜಿಸ್ಟ್ರೇಷನ್ ಆಫೀಸ್ ಇರುತ್ತೆ. ಇಲ್ಲಿ ಬಂದು ನೀವು ಆನ್ಲೈನ್ ನಲ್ಲಿ ರಿಜಿಸ್ಟರ್ ಆಗಿ ಇಲ್ಲಿ ಕಾಣಿಸ್ತಿರೋ ಎಂಟ್ರೆನ್ಸ್ ನಲ್ಲಿ ಹೋಗಬೇಕು. ರಿಜಿಸ್ಟ್ರೇಷನ್ ಆದ್ಮೇಲೆ ಪಕ್ಕದಲ್ಲೇ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಎಷ್ಟು ಬ್ಲಾಕ್ಸ್ ಇದೆ, ಎಷ್ಟು ಹಾಲ್ಸ್ ಇದೆ ಅಂತ ಕ್ಲಿಯರ್ ಆಗಿ ಹಾಕಿದ್ದಾರೆ. ರಿಜಿಸ್ಟ್ರೇಷನ್ ಆಗಿರೋ ಪ್ರತಿಯೊಬ್ಬರಿಗೂ ಈ ತರದೊಂದು ಎಂಟ್ರಿ ಪಾಸ್ ಒಂದು ಕೊಡ್ತಾರೆ. ಇದು ಇದ್ರೆ ಮಾತ್ರ ನಿಮ್ಮನ್ನ ಎಲ್ಲ ಕಡೆ ಒಳಗೆ ಬಿಡ್ತಾರೆ. ನೀವೆಲ್ಲೇ ಹೋಗ್ಬೇಕು ಅನ್ಕೊಂಡ್ರು ಈ ತರ ಎಲೆಕ್ಟ್ರಿಕ್ ಬಗ್ಗಿ ಕಾರ್ಸ್ನ ಹತ್ಕೊಂಡು ಹೋಗ್ಬೋದು. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಇನ್ನ ಎಕ್ಸಿಬಿಷನ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಈ ಒಂದು ಎಕ್ಸಿಬಿಷನ್ ಇವತ್ತು ಅಂದ್ರೆ 9th ಡಿಸೆಂಬರ್ 2025 ಎಂದು ಬೆಳಿಗ್ಗೆ 9 ಗಂಟೆಗೆ ಅದ್ದೂರಿಯಾಗಿ ಸ್ಟಾರ್ಟ್ ಆಗಿದೆ. ಅಂಡ್ ಈ ಎಕ್ಸಿಬಿಷನ್ ಜಸ್ಟ್ 4 ಡೇಸ್ ಮಾತ್ರ ಇರುತ್ತೆ. ಅಂದ್ರೆ 9th ಡಿಸೆಂಬರ್ ಇಂದ 13th ಡಿಸೆಂಬರ್ ವರೆಗೂ ಮಾತ್ರ. ಇದು ಬಿಟ್ರೆ ಇನ್ನು ನೆಕ್ಸ್ಟ್ ನಡೆಯೋದೆ 2027 ನಲ್ಲಿ. ನೀವೇನಾದ್ರೂ ಇಲ್ಲಿಗೆ ಹೋಗ್ಬೇಕು ಅಂತ ಇದ್ರೆ ಹೋಗೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಎಕ್ಸಿಬಿಷನ್ದು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಇಲ್ಲಿ ನೀವು ನೋಡೋಕೆ ಪ್ರತಿಯೊಂದು ದೊಡ್ಡ ದೊಡ್ಡ ವೆಹಿಕಲ್ಸು ಇದೆ. ಮತ್ತೆ ನೀವು ಈ ಹಿಂದೆ ನೋಡದೇ ಇರುವಂಥ ಹೊಸ ಕಂಪ್ನಿಗಳು ಮತ್ತೆ ಹೊಸ ವೆಹಿಕಲ್ಸ್ನು ನೀವು ಇಲ್ಲಿ ನೋಡ್ಬೋದು. ಪ್ರತಿಯೊಂದು ವೆಹಿಕಲ್ದು ಮೆಷಿನ್ದು ಈಚ್ ಅಂಡ್ ಎವ್ರಿ ಸಿಂಗಲ್ ಪಾರ್ಟ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತೆ ಆ ಎಲ್ಲ ಇಂಡಿವಿಜುವಲ್ ಪಾರ್ಟ್ಸ್ನ ತಯಾರು ಮಾಡುವಂಥ ಕಂಪ್ನಿಗಳು ಕೂಡ ಇಲ್ಲಿವೆ. ಈ ಎಲ್ಲ ವಸ್ತುಗಳನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಪ್ಲಸ್ ಡಿಫ್ರೆಂಟ್ ಆಗಿ, ಹಾಗೆ ನಾವು ಯಾವತ್ತೂ ನೋಡದೇ ಇರೋದ್ರಿಂದ ನೋಡೋಕೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಮಗೆಲ್ಲ ಇವನ್ನ ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ತಿರ್ಬೇಕಾದ್ರೆ ಇಲ್ಲ JCB ವರ್ಕ್ ಮಾಡ್ತಿರ್ಬೇಕಾದ್ರೆ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಹಾಗೆ ನೋಡ್ಕೊಂಡು ನಿಂತ್ಕೊಳ್ಳೋದು ಅಭ್ಯಾಸ. ನಿಮ್ಗೂ ಏನಾದರೂ ಆ ಅಭ್ಯಾಸ ಇದ್ರೆ ಡೆಫಿನೆಟ್ಲಿ ನೀವು ಈ ಎಕ್ಸಿಬಿಷನ್ಗೆ ಬರಲೇಬೇಕು. ನಿಮಗೆ ಇದು ನಿಜವಾಗ್ಲೂ ಇಷ್ಟ ಆಗುತ್ತೆ. ಇಲ್ಲಿಗೆ ಯಾರು ಬೇಕಾದರೂ ಬರೋ ಅವಕಾಶ ಇರೋದ್ರಿಂದ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಈ ಥರ ದೊಡ್ಡ ದೊಡ್ಡ ವೆಹಿಕಲ್ಸ್ನ ಇಷ್ಟಪಡೋರು ನಿಮ್ಮ ಸರ್ಕಲ್ನಲ್ಲಿ ಒಬ್ಬರಾದರೂ ಇದ್ದೇ ಇರ್ತಾರೆ. ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈ ಎಕ್ಸಿಬಿಷನಲ್ಲಿ ಒಂದು 5 ದೊಡ್ಡ ಹಾಲಲ್ಲಿ ಫುಲ್ AC ಇರುತ್ತೆ. ಸೊ ಏನು ಟೆನ್ಷನ್ ಇರೋದಿಲ್ಲ. ಆದರೆ ಮಿಕ್ಕಿರೋದೆಲ್ಲ ಓಪನ್ ಸ್ಪೇಸ್ನಲ್ಲಿ ಇರೋದ್ರಿಂದ ನೀವೇನಾದರೂ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಹೋದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ. ಆದರೂ ಪರವಾಗಿಲ್ಲ, ನಿಮಗೆ ನೋಡೋ ಇಂಟ್ರೆಸ್ಟ್ ಇದೆ ಅಂದರೆ ಯು ವಿಲ್ ರಿಯಲಿ ಎಂಜಾಯ್ ದಿಸ್ ಎಕ್ಸಿಬಿಷನ್. ವಾಟರ್, ವಾಶ್ರೂಮ್, ಫುಡ್, ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ಕೊರತೆ ಇಲ್ಲ. ಇಲ್ಲಿಗೆ ಇಷ್ಟು ದೊಡ್ಡ ದೊಡ್ಡ ವೆಹಿಕಲ್ಸ್ನ ಯಾವಾಗ ಮತ್ತೆ ಹೇಗೆ ತಂದ್ರು ಅಂತ ಗೊತ್ತಿಲ್ಲ. ಆದರೆ ಪ್ರತಿಯೊಂದನ್ನು ನೀಟಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಏನಿಲ್ಲ ಅಂದ್ರೂ ಇವೆಲ್ಲ ಮಿನಿಮಮ್ ಲಕ್ಷಗಳಿಂದ ಸ್ಟಾರ್ಟ್ ಆಗಿ ಕೋಟಿನೇ ದಾಟುತ್ತೆ. ಇದನ್ನೆಲ್ಲ ಯಾರಪ್ಪ ಪರ್ಚೇಸ್ ಮಾಡ್ತಾರೆ ಅಂತ ನೋಡ್ತಿದ್ದೆ. ನೋಡಿದ್ರೆ ಇಲ್ಲಿ ನಮ್ಮ ರಾಜ್ಯದವ್ರು ಮಾತ್ರ ಅಲ್ಲ, ಬೇರೆ ರಾಜ್ಯದಿಂದನೂ ಬೇರೆ ರಾಷ್ಟ್ರದಿಂದನೂ ಜನಗಳು ಬಂದಿದ್ರು. ನಾನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಮೋರ್ ದೆನ್ 50% ಫಾರಿನರ್ಸೇ ಇದ್ರು. ಮೇ ಬಿ ಇಂಟರ್ನ್ಯಾಷನಲ್ ಕಂಪ್ನೀಸು ಇಲ್ಲಿ ಬಂದಿರ್ಬೋದು, ಇಲ್ಲ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ನೇ ಪರ್ಚೇಸ್ ಮಾಡೋಣ ಅಂತ ಅವ್ರು ಬಂದಿರ್ಬೋದು. ಇಲ್ಲಿ ಇರೋವುಗಳಲ್ಲಿ ಯಾವುದೋ 3-4 ಮಾತ್ರ ನಾವು ನೋಡಿರ್ತೀವಿ, ಲೈಕ್ ಲಾರಿ, ಟ್ರ್ಯಾಕ್ಟರು, JCB, ಕ್ರೇನ್ ಅಷ್ಟೇ. ಆದರೆ ಅವೇ ಅಲ್ದಿರ ಇನ್ನು ತುಂಬ ಕೆಲಸಗಳಿಗೆ ಬೇಕಾಗಿರುವಂತಹ ವೆಹಿಕಲ್ಸು ಇದೆ. ಇವೆಲ್ಲ ನೋಡ್ತಿದ್ರೆ ಯಾವುದೋ ವಿಡಿಯೋ ಗೇಮಲ್ಲಿ ಬರುವಂಥ ಗಾಡಿಗಳ ಥರ ಕಾಣಿಸ್ತಾ ಇದೆ. ಅಷ್ಟು ಅನ್ರಿಯಲಿಸ್ಟಿಕ್ ಆಗಿದೆ. ಯಾಕಂದರೆ ಕೆಲವೊಂದು ಕ್ರೇನ್ಗಳು ಮೋರ್ ದೆನ್ 15 to 20 ಫ್ಲೋರ್ಸ್ಗಿಂತ ಉದ್ದ ಇದೆ. ಇಲ್ಲಿ ಇರುವಂಥ ವಸ್ತುಗಳು ಮೋಸ್ಟ್ ಆಫ್ ದ ಮೈನಿಂಗ್ ಪರ್ಪಸ್, ಕನ್ಸ್ಟ್ರಕ್ಷನ್ ಪರ್ಪಸ್ ಮತ್ತು ಅಗ್ರಿಕಲ್ಚರಲ್ ಪರ್ಪಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೇಮ್ ಹಾಗೆ ಈ ವಿಡಿಯೋದ ಕೆಳಗೆ ಹೈಪ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡೋದ್ರಿಂದ ನನಗೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ನಮ್ಮ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗೋದಕ್ಕೆ ನೀವು ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಇನ್ನು ಈ ಎಕ್ಸಿಬಿಷನಲ್ಲಿ ಏನೇನಿದೆ ಅಂತ 1 by 1 ನೀಟಾಗಿ ನೋಡ್ಕೊಂಬರೋಣ ಬನ್ನಿ. ಇವೆಲ್ಲನೂ ಕವರ್ ಮಾಡೋಕ್ಕೆ ಒಂದು ದಿನದಲ್ಲಿ ಸಾಧ್ಯ ಇಲ್ಲ. ನಾನು ಈ ವಿಡಿಯೋದಲ್ಲಿ ಆದಷ್ಟು ಕವರ್ ಮಾಡಿದ್ದೀನಿ. ಸೊ ಏನೇನಿದೆ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಒಂದು ಕಡೆಯಿಂದ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಈ ಒಂದು ರೋಬೋ ನನ್ನ ಕಣ್ಣಿಗೆ ಬಿತ್ತು. ಎಷ್ಟು ಚೆನ್ನಾಗಿ ಮತ್ತು ಆರಾಮಾಗಿ ತನ್ನ ಪಾಡಿಗೆ ತಾನು ಎಕ್ಸಿಬಿಷನ್ನೆಲ್ಲ ರೌಂಡ್ ಹಾಕ್ತಾ ಇದೆ. ಕರೆಕ್ಟಾಗಿ ಒಬ್ಬ ಮನುಷ್ಯ ಹೇಗಿರ್ತಾನೋ ಹಾಗೇ ಇರುತ್ತೆ. ಇದು ಯಾವ ಕಂಪ್ನಿದು ಅಂತ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಆದರೆ ಅದರ ಹಾಲು ಮತ್ತು ಸ್ಟಾಲ್ ನಂಬರ್ನ ಹಾಕ್ಕೊಂಡು ಹೋಗ್ತಾ ಇತ್ತು. ಸುತ್ತಮುತ್ತ ನೋಡಿದೆ ಯಾರಾದರೂ ಕಂಟ್ರೋಲ್ ಮಾಡ್ತಿದ್ದಾರಾ ಅಂತ, ಆದರೆ ನಂಗೆ ಯಾರೂ ಕಾಣಿಸ್ಲಿಲ್ಲ. ಈ ಒಂದು ರೋಬೋ ತುಂಬ ಚೆನ್ನಾಗಿತ್ತು. ಇದು ಡ್ಯಾನ್ಸ್ ಮಾಡುತ್ತೆ, ಶೇಕ್ ಹ್ಯಾಂಡ್ ಕೊಡುತ್ತೆ ಮತ್ತು ಕ್ಲಾಪ್ಸ್ ಹೊಡೆಯುತ್ತೆ.
ಆದರೆ ಸ್ವಲ್ಪ ಉದ್ದ ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಎಲ್ಲದಕ್ಕೂ ಒಂದೊಂದು ಡಿಸಡ್ವಾಂಟೇಜ್ ಇರೋ ಥರ ಇದ್ರದ್ದು ಡಿಸಡ್ವಾಂಟೇಜ್ ಏನಂದರೆ ಇದಕ್ಕೆ ಮೆಟ್ಲತ್ತಕ್ಕೆ ಬರಲ್ಲ, ಪ್ಲಸ್ ಮಾತಾಡಲ್ಲ. ಅದು ಬಿಟ್ಟರೆ ಅದಕ್ಕೆ ಹಾಕಿರೋ ಡ್ರೆಸ್ಸು, ಅದ್ರ ಬಿಹೇವಿಯರು ನೋಡಿದ್ರೆ ಪಕ್ಕಾ ಇದೊಬ್ಬ ಮನುಷ್ಯ ಅಂತಲೇ ಅನ್ಕೋತೀರ, ಇಲ್ಲ ಅದರೊಳಗೆ ಯಾರಾದರೂ ಇದ್ದಾರಾ ಅಂತ ಅನಿಸುತ್ತೆ. ಏನೇ ಆಗಲಿ ಇದರ ಡಿಸಡ್ವಾಂಟೇಜಸ್ನೆಲ್ಲ ಓವರ್ಕಮ್ ಮಾಡಿ ಇನ್ನೂ ಅಡ್ವಾನ್ಸ್ ಆಗಿ ಏನಾದರೂ ಡೆವಲಪ್ ಆದರೆ ಇವಾಗ ನೀವೇನು ನೋಡ್ತಿದ್ದೀರಲ್ಲ ಫ್ಯಾನ್ ಫಾಲೋಯಿಂಗು ಅದಕ್ಕೂ ಜಾಸ್ತಿ ಇರುತ್ತೆ. ಇನ್ನು ಈ ರೋಬೋ ಎಷ್ಟು ಇಂಟೆಲಿಜೆಂಟ್ ಅಂದರೆ ಅದ್ರ ಸುತ್ತಮುತ್ತ ಯಾವುದಾದ್ರೂ ವೆಹಿಕಲ್ ಬಂದು ಹಾರನ್ ಮಾಡಿದ್ರೆ ಫಸ್ಟ್ ಅದಕ್ಕೆ ಜಾಗ ಕೊಡೋಕ್ಕೆ ಸೈಡ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಈ ಥರದನ್ನೆಲ್ಲ ನಾನು ಫಿಲಮ್ನಲ್ಲಿ ಬಿಟ್ಟರೆ ಇದೇ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಿರೋದು. ಇನ್ನು ಇದು ಅಷ್ಟೇ ಕ್ಲೆವರ್ ಆಗಿ ಎಕ್ಸಿಬಿಷನ್ ಎಲ್ಲ ಓಡಾಡಿದ್ರಿಂದ ಎಲ್ಲರೂ ಅದನ್ನೇ ಫಾಲೋ ಮಾಡಿಕೊಂಡು ಎಲ್ಲರೂ ಅದರ ಕಂಪ್ನಿ ಸ್ಟಾಲ್ ಹತ್ರ ಕರ್ಕೊಂಡು ಬಂದು ನಿಲ್ಲಿಸ್ತು. ಆ್ಯಂಡ್ ಫೈನಲಿ ನೋಡಿದ್ರೆ ಅದೊಂದು ಫಾರ್ಮಿಂಗ್ ಮಾಡೋವಂಥ ಕಂಪ್ನಿ. ಸೊ ನಿಮ್ಗೇನಾದರೂ ಈ ರೋಬೋ ಇಷ್ಟ ಆಗಿದ್ರೆ ಈ ರೋಬೋ ಕಾಸ್ಟ್ ಎಷ್ಟಿರ್ಬೋದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮುಂದೆ ಬರುವಂಥ ದಿನಗಳಲ್ಲಿ ಈ ಥರ ಒಂದು ರೋಬೋ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ಬೋದು ಅಂತ ಅನ್ಕೊತೀನಿ. ಇನ್ನು ಈ ರೋಬೋಗೆ ಬಾಯ್ ಹೇಳ್ತಾ ಬೇರೆ ಏನೇನಿದೆ ನೋಡೋಣ ಬನ್ನಿ. ನೀವಿಲ್ಲಿ ನೋಡ್ತಿರೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಜಿನ್ ಆಯಿಲ್. ಇದನ್ನು ಮೇ ಬಿ ಲಾರಿಗಳಲ್ಲಿ ಇಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳಲ್ಲಿ ಯೂಸ್ ಮಾಡ್ಬೋದು. ಇದು ಶಾಕ್ ಅಬ್ಸರ್ವ್. ನೀವು ಲಾರಿಗಳ ಕೆಳಗೆ ಟೈರ್ಸ್ಗಳ ಹತ್ರ ನೋಡಿರ್ತೀರ. ಹಳೆ ಲಾರಿಗಳಿಗೆ ಇದನ್ನ ಯೂಸ್ ಮಾಡ್ತಿದ್ರು, ಆದರೆ ಇವಾಗ ಹೊಸ ಲಾರಿಗಳಿಗೆ ಈ ಥರ ಏರ್ ಬಲೂನ್ ಥರದ್ದು ಯೂಸ್ ಮಾಡ್ತಾರೆ. ಇನ್ನು ಇವೆಲ್ಲ ಗಾಡಿಗಳಿಗೆ ಹಾಕುವಂತಹ ಬ್ಯಾಕ್ ಲೈಟ್ಸ್. ಈ ಮೋಟಾರ್ ಸೈಜ್ ನೋಡಿದ್ರೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ, ಆದರೆ ನಾನು ಇದನ್ನ ನಮ್ಮ ಮನೆ ಹತ್ರ ಹಿಟ್ಟು ರುಬ್ಬೋ ಅಂಗಡಿಯಲ್ಲಿ ನೋಡಿದ್ದೆ. ಇನ್ನು ಇದು ನಿಮ್ಮೆಲ್ಲರಿಗೂ ಗೊತ್ತಿರೋದೆ, ಸ್ಪೀಡೋಮೀಟರ್ ಕಾರ್ಗಳಲ್ಲಿ ಬಸ್ಗಳಲ್ಲಿ ಇರುತ್ತೆ. ಇನ್ನು ಇದು ಕೂಡ ಬ್ಯಾಕ್ ಲೈಟ್ಸ್, ಆದರೆ ಇದು ದೊಡ್ಡ ದೊಡ್ಡ ವೆಹಿಕಲ್ಸ್ಗಳಲ್ಲಿ ಹಾಕಿರ್ತಾರೆ. ಈ ಬೆಲ್ಟು ಸ್ಕೂಟಿಗಳಲ್ಲಿ ಚೈನ್ ಬದಲಾಗಿ ಹಾಕ್ತಾರೆ. ಇದು ಕಾಂಕ್ರೀಟ್ ಬ್ಲಾಕ್ಸ್ ತಯಾರು ಮಾಡುವಂತಹ ಮೆಷಿನ್. ಇಲ್ಲಿ ನೋಡ್ತಿರೋದನ್ನ ನೀವೆಲ್ಲ ರೋಡ್ಗಳಲ್ಲಿ ನೋಡಿರ್ತೀರ, ಸಿಮೆಂಟ್ ಮಿಕ್ಸಿಂಗ್ ಪ್ಲಸ್ ಟ್ರಾನ್ಸ್ಪೋರ್ಟಿಂಗ್ ಮೆಷಿನ್ಸ್. ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಇನ್ನು ಈ ಕೊಬೆಲ್ಕೋ ಅನ್ನೋ ಕಂಪ್ನಿನ ನೀವು ಯಾವಾಗಾದರೂ ಕೇಳಿದ್ದೀರಾ? ನಾನು ಇಲ್ಲೇ ನೋಡ್ತಿರೋದು. ಈ ಕಂಪ್ನಿ ಕೂಡ ಎಲ್ಲ ಥರ ಮೆಷಿನರೀಸ್ನು ತಯಾರು ಮಾಡುತ್ತೆ. ಆದರೆ ನಾವು ಇವುಗಳನ್ನ ಹೆಚ್ಚಾಗಿ ನೋಡದೇ ಇರೋದ್ರಿಂದ ನಮಗೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇರೋದಿಲ್ಲ. ಮೋಸ್ಟ್ ಆಫ್ ದ ವೆಹಿಕಲ್ಸು ಸೇಮೆ, ಆದರೆ ಅವು ತಯಾರು ಮಾಡುವಂಥ ಕಂಪ್ನಿಗಳು ಬೇರೆ ಬೇರೆ. ಈ ಒಂದು ಕ್ರೇನ್ಗಳ ಹೈಟ್ನ ನೋಡೋಕೆ ಆಗಲ್ಲ, ಅಷ್ಟು ಉದ್ದಕ್ಕೆ ನಿಲ್ಲಿಸಿದ್ದಾರೆ. ನೀವು ಇವೆಲ್ಲ ನೋಡಿದ್ಮೇಲೆ ನಿಮಗೆ ಇವಿಷ್ಟು ಕಂಪ್ನಿಗಳಲ್ಲಿ ಎಷ್ಟು ಕಂಪ್ನಿಗಳು ಫಸ್ಟಿಂದನೂ ಗೊತ್ತಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಟಾಟಾ ಹಿಟಾಚಿ ಕಂಪ್ನಿಗಳು ನಮಗೆಲ್ಲ ಗೊತ್ತಿರೋದೆ. ಇಲ್ಲಿ ಇವೆಲ್ಲ ನೋಡ್ತಿದ್ರೆ ಒಂದನ್ನ ಮೀರಿಸಿ ಒಂದು ಕಲರ್ಫುಲ್ ಆಗಿದೆ. ಕ್ಯಾಟರ್ಪಿಲ್ಲರ್ ಅಂತ ಒಂದು ಕಂಪ್ನಿ ಇದೆ ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ನನಗಂತೂ JCB ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಇದನ್ನು ನೋಡಿ ಇದ್ರದ್ದು ಫ್ರಂಟ್ ಮುರಿದೋಗಿದೆ ಅಂತ ಅಂದ್ಕೊಂಡೆ, ನೋಡಿದ್ರೆ ಅದನ್ನು ಡಿಸೈನ್ ಮಾಡಿರೋದೇ ಹಾಗೆ. ಈ ಒಂದು ಚಿಕ್ಕ ವೆಹಿಕಲ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಈ ವೆಹಿಕಲ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದೆ. ಫೀಲ್ಡ್ನಲ್ಲಿ ಕಲ್ಲುಗಳನ್ನ ಕ್ಲಿಯರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಆದರೆ ಕ್ಲಿಯರ್ ಮಾಡೋವಂಥ ವಸ್ತುಗಿಂತ ಮುಂಚೆನೇ ಟೈರ್ ಇದೆಯಲ್ಲ. ಇನ್ನು ಈ ವೆಹಿಕಲ್ ಬಗ್ಗೆ ಇಂಟ್ರೊಡಕ್ಷನ್ನೇ ಬೇಡ. ಇದು ನಂಗನ್ಸೋ ಪ್ರಕಾರ ಲಾರಿಗಳಲ್ಲಿ ಬ್ಯಾಕ್ ಟೈರ್ಸ್ ಮಧ್ಯೆ ಇರುತ್ತಲ್ಲ ಅದು. ಆ್ಯಂಡ್ ಫೈನಲಿ ಮೋಸ್ಟ್ ಫೆಮಿಲಿಯರ್ JCB ಹತ್ರ ಬಂದಿದ್ದೇನೆ. ಇದಂತೂ ನಮ್ಮೆಲ್ಲರಿಗೂ ತುಂಬ ಚಿರಪರಿಚಯ. ಆದರೆ ನಾನಿವಾಗ ನಿಮಗೆ ಇದರಲ್ಲಿ ತಿಳ್ಕೊಬೇಕಾಗಿರುವಂಥ 2 ವಿಷಯಗಳನ್ನ ಹೇಳ್ತೀನಿ. ಮೊದಲನೇದು JCB ಅನ್ನೋದು ಕಂಪ್ನಿ ಹೆಸರು, ಗಾಡಿ ಹೆಸರಲ್ಲ. ಎರಡನೇದು JCB ಫುಲ್ ಫಾರ್ಮು ಜೋಸೆಫ್ ಸೈರಿಲ್ ಬ್ಯಾಂಫರ್ಡ್. ಈ ಒಂದು ವಿಷಯ ನನಗೆ ಇಲ್ಲಿ ಬಂದು ಕೇಳಿದ ಮೇಲೆ ಗೊತ್ತಾಯಿತು. ನಿಮ್ಗೇನಾದರೂ ಫಸ್ಟೇ ಗೊತ್ತಿದ್ರೆ ಯು ಆರ್ ರಿಯಲಿ ಇಂಟೆಲಿಜೆಂಟ್. ಈ ಒಂದು ಕಂಪ್ನಿ ಮಾತ್ರ ಕೆಲವೊಂದು ವೆಹಿಕಲ್ಸ್ಗೆ ಪ್ರೈಸ್ ಟ್ಯಾಗ್ನ ಹಾಕಿದೆ. ಈ ಕಂಪ್ನಿನಲ್ಲೂ ಮಣ್ಣೆತ್ತೋ ಮಿಷಿನ್ ಮತ್ತು ಕ್ರೇನ್ ಮಾತ್ರ ಅಲ್ಲ, ಬೇರೆ ಎಷ್ಟೊಂದು ವೆಹಿಕಲ್ಸು ಮತ್ತು ಅವುಗಳ ಯೂಸಸ್ನು ನೀಟಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇವರಂತೂ ನನಗೆ ಒಂದೊಳ್ಳೆ ಸಿನಿಮ್ಯಾಟಿಕ್ ವ್ಯೂ ಕೊಡೋ ಥರ ಒಂದೊಳ್ಳೆ ಫುಟೇಜ್ ಕೊಟ್ಟರು. ಈ ಒಂದು ಮೆಷಿನ್ನು ಎತ್ತೋಕ್ಕಾಗದಿರೋಂಥ ವಸ್ತುಗಳನ್ನೂ ಕೂಡ ಈಸಿಯಾಗಿ ಲಿಫ್ಟ್ ಮಾಡುತ್ತೆ. ಈ ಕಂಪ್ನಿಗಳೆಲ್ಲ ಅವ್ರ ವೆಹಿಕಲ್ಸ್ನ ಎಕ್ಸಿಬಿಷನ್ ಮಾಡಿರೋದು ನೋಡಿದ್ರೆ ಟಿವಿಯಲ್ಲಿ ಬರುವಂಥ ಆ್ಯಡ್ಸು 3Dಯಲ್ಲಿ ನೋಡ್ದಂಗಿದೆ. ಇನ್ನು ಇಷ್ಟೆಲ್ಲ ಕವರ್ ಮಾಡೋಷ್ಟಿಗೆ ಅರ್ಧ ದಿನ ಆಗೋಯ್ತು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ಅಲ್ಲೇ ಊಟ ಮಾಡಿಕೊಂಡು ಮಿಕ್ಕಿರೋ ಜಾಗಗಳನ್ನೆಲ್ಲ ಕವರ್ ಮಾಡೋಣ ಅಂತ ಹೋದೆ. ಅವಾಗಂತೂ ಒಂದನ್ನು ಮೀರಿಸಿ ಒಂದು ವೆಹಿಕಲ್ಸು ಜೋರಾಗಿದ್ವು. ಈ ಎಲ್ಲ ವೆಹಿಕಲ್ಸ್ಗಳು ಮೋಸ್ಟ್ ಆಫ್ ದ ಮೈನಿಂಗ್ ಏರಿಯಾಸ್ಗಳಲ್ಲಿ ಯೂಸ್ ಆಗುತ್ತೆ.
ನೀವು ಈ ಥರ ವೆಹಿಕಲ್ಸ್ಗಳನ್ನ ನಿಮ್ಮ ಮನೆ ಹತ್ರ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಫಿಲಮ್ಗಳಲ್ಲಿ ನೋಡಬೇಕು, ಇಲ್ಲ ಈ ಥರ ಎಕ್ಸಿಬಿಷನ್ನಲ್ಲಿ ನೋಡೋಕ್ಕೆ ಮಾತ್ರ ಸಾಧ್ಯ. ಹೇಗಿದ್ರೂ ಇಲ್ಲಿಗೆ ಎಂಟ್ರಿ ಫ್ರೀ ಇರೋದ್ರಿಂದ ಯಾರು ಬೇಕಾದರೂ ಬರ್ಬೋದು. ಸೊ ಪ್ಲ್ಯಾನ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ 3 ಡೇಸ್ ಒಳಗೆ ವಿಸಿಟ್ ಮಾಡಿ. ಇನ್ನು ಈ ಎಲ್ಲ ಮೆಷಿನ್ಗಳನ್ನ ಭೂಮಿಯಿಂದ ಮಣ್ಣು ತೆಗೆಯೋಕ್ಕೆ ಯೂಸ್ ಮಾಡ್ತಾರೆ. ಇದು ರೋಡ್ ರೋಲರ್, ಕ್ರೇನ್, ಮಣ್ಣು ಕಲ್ಲು ಎತ್ತೋ ಅಂಥ ಮೆಷಿನ್ಗಳು. ಈ ಮೆಷಿನ್ಗಳು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ, ಪ್ಲಸ್ ಅಲ್ಲಿ ಕೇಳೋಕ್ಕೂ ಯಾರೂ ಇರಲಿಲ್ಲ. ಇನ್ನು ಅದ್ರ ಪಕ್ಕದಲ್ಲೇ ನೋಡಿದ್ರೆ ಇದೊಂದು ದೊಡ್ಡ ಲಾರಿ ನಿಂತಿತ್ತು. ನೋಡಿದ್ರೆ ಇದನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನಿಸ್ತು. ಎಲ್ಲಿ ಅಂದರೆ ನೀವೆಲ್ಲ ಸಲಾರ್ ಮೂವಿ ನೋಡಿದರೆ ಅದರಲ್ಲಿ ಪ್ರಭಾಸ್ ಅವರು ಯೂಸ್ ಮಾಡೋಂಥ ವೆಹಿಕಲ್ಲು ಇದೆ. ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ತುಂಬ ದೊಡ್ಡದಾಗಿದೆ. ಕೆಲವೊಂದು ವೆಹಿಕಲ್ಸು ಗ್ರೀನ್ ಕಲರ್ ಇರೋದ್ರಿಂದ ಇದು ಎಲೆಕ್ಟ್ರಿಕ್ ವೆಹಿಕಲ್ಸಾ ಅಂತ ಕೇಳಿದೆ. ಆದರೆ ಇಷ್ಟು ದೊಡ್ಡ ವೆಹಿಕಲ್ಸು ಡೀಸೆಲಿಂದನೇ ನಡೆಯೋದು ಅಂತ ಹೇಳಿದ್ರು. ಇನ್ನು ಇದೇ ಥರ ನೋಡ್ತಿದ್ರೆ ತುಂಬ ವಿಭಿನ್ನವಾಗಿರುವಂತಹ ವೆಹಿಕಲ್ಸ್ ಎಲ್ಲ ಇದೆ. ಇದನ್ನ ಆ್ಯಕ್ಚುಲಿ ಬ್ರಿಡ್ಜ್ ಕಟ್ಟಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಇದು ಸಿಮೆಂಟ್ ತಯಾರಿಸೋದು, ಅದ್ರ ಪಕ್ಕದಲ್ಲಿರೋದು ಲಾರಿಗೆ ಲೋಡ್ ಮಾಡೋದು. ಇನ್ನು ಇಲ್ಲಿ ಕ್ಯಾಟರ್ಪಿಲ್ಲರ್ ಕಂಪ್ನಿಯಲ್ಲಿ ಹೊಸ 3 ವೆಹಿಕಲ್ಸ್ನ ಲಾಂಚ್ ಮಾಡ್ತಿದ್ರು. ಇನ್ನು ಅದರ ಫೀಚರ್ಸ್ ನೋಡ್ತಿದ್ರೆ ದೊಡ್ಡ ಡಿಫ್ರೆನ್ಸ್ ಏನಿರಲಿಲ್ಲ. ಸ್ವಲ್ಪ ಚೇಂಜಸ್ ಮಾಡಿ 3 ಡಿಫ್ರೆಂಟ್ ವೆಹಿಕಲ್ಸ್ ಬಿಟ್ಟಿದ್ದಾರೆ. ಇವರೆಲ್ಲ ಬೇರೆ ಎಲ್ಲ ಕಂಪ್ನಿಗಳು ಅಷ್ಟೇ, ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅವರೆಲ್ಲ ಹೊಸ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಿದ್ರು.
ಇದು ಎಷ್ಟು ದೊಡ್ಡದಾಗಿತ್ತು ಅಂದರೆ ಒಂದ್ಸತಿ ಮಣ್ಣೆತ್ತು ಹಾಕಿದ್ರೆ ಲಾರಿನೇ ಫುಲ್ ಆಗೋಗ್ಬಿಡುತ್ತೆ. ಇಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಸ್ನ ಹೇಗೆ ಓಡಿಸೋದು ಅಂತ ಟ್ರೈನಿಂಗ್ ಕೊಡ್ತಿದ್ರು. ಇಲ್ಲಿ ಎಷ್ಟೇ ಕಲ್ತ್ರೂ ರಿಯಲ್ ಆಗಿ ಓಡಿಸ್ಬೇಕಾದ್ರೆ ಬರೋ ಫೀಲೇ ಬೇರೆ. ಈ ಎಲ್ಲ ಇಂಜಿನ್ಸು ಯಾವ ವೆಹಿಕಲ್ಸ್ದು ಅಂತ ಗೊತ್ತಿಲ್ಲ, ಆದರೆ ನೋಡಿದ್ರೆ ತುಂಬ ಪವರ್ಫುಲ್ ಅಂತ ಅನಿಸುತ್ತೆ. ಇವು ಸಸ್ಪೆನ್ಷನ್. ನೀವು ಸೈಕಲ್ಗಳಲ್ಲಿ ಗಾಡಿಗಳಲ್ಲಿ ನೋಡಿರ್ತೀರ, ಆದರೆ ಸ್ವಲ್ಪ ದೊಡ್ಡದು. ಈ ಮೆಷಿನ್ಗಳು ನೋಡೋಕ್ಕೆ ಡಿಫ್ರೆಂಟ್ ಆಗಿತ್ತು. ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಅಲ್ಲಿ ಇರೋರ್ನ ಕೇಳಿದ್ಮೇಲೆ ಗೊತ್ತಾಯ್ತು ಏನಂದ್ರೆ ಇದು ಭೂಮಿನ ಅಗಿಯೋಕೆ ಯೂಸ್ ಮಾಡ್ತಾರೆ. ಎಂಥ ದೊಡ್ಡ ಕಲ್ಗಳಿದ್ರೂ ಪುಡಿ ಪುಡಿ ಮಾಡ್ಕೊಂಡು ಹೋಗುತ್ತೆ. ನೀವಿಲ್ಲಿ ನೋಡ್ತಿರೋದು ಕೂಡ ಒಂದು ರೋಬೋಟೆ. ಇದು ಹೋಲೋಗ್ರಾಮ್ ವಿಡಿಯೋ. ರೋಬೋ ಫಿಲ್ಮ್ನಲ್ಲಿ ನೋಡಿರ್ತೀರಾ.
ಸೊ ಇದಾಗಿತ್ತು ಬೆಂಗಳೂರ್ಸ್ ಬಿಗ್ಗೆಸ್ಟ್ ಎಕ್ಸಿಬಿಷನ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.